ಸ್ವಚ್ಛ ಭಾರತ್ ಸ್ವಚ್ಛ ಕರ್ನಾಟಕ ಅಭಿಯಾನ ಆರಂಭವಾಗಿದೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಸಿಬ್ಬಂದಿ ಇವತ್ತು ನಮ್ಮ ಆಫೀಸ್ನ ಮುಂಭಾಗದ ರಸ್ತೆಯನ್ನು ಸ್ವಚ್ಛವಾಗಿಡುವಲ್ಲಿ ಪಣ ತೊಟ್ಟಿರುವಂಥದ್ದು. ಹಾಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ನಮ್ಮ ಸಹಯೋಗದೊಂದಿಗೆ ಅಲ್ಲಿನ ಹಲವಾರು ಜನ ಮುಖಂಡರು ಈ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗ್ತಿದ್ದಾರೆ. ಅದಕ್ಕೆ ಬಳ್ಳಾರಿ ಕೂಡ ಹೊರತಲ್ಲ, ಅಲ್ಲಿಯೂ ಕೂಡ ಸಾಕಷ್ಟು ಜನ ಗಣ್ಯರು ಇವತ್ತು ಸ್ವಚ್ಛತಾ ಕಾರ್ಯವನ್ನು ಆರಂಭಿಸಿದರು. ಹಾಗಿದ್ರೆ ಅಲ್ಲಿ ಹೇಗಿತ್ತು ಈ ಸಂಭ್ರಮ, ಇದರ ಬಗ್ಗೆ ಹೇಳೋಕ್ಕೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿಯೂ ಕೂಡ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದು, ಸಾಕಷ್ಟು ಜನ ಕೈ ಜೋಡಿಸಿದ್ರು, ಹೇಗಿತ್ತು ಆ ಒಂದು ಸಂಭ್ರಮ? ಹೌದು ರಾಘವೇಂದ್ರ, ಈಗಾಗಲೇ ಹೇಳಿದಂತೆ ಬಳ್ಳಾರಿಯಲ್ಲಿ ಕೂಡ ಸ್ವಚ್ಛತಾ ಅಭಿಯಾನಕ್ಕೆ ಮಾಜಿ ಶಾಸಕರಂತಹ ಸೋಮಶೇಖರ್ ರೆಡ್ಡಿ ಅವರು ಚಾಲನೆ ನೀಡುವ ಮೂಲಕ ಒಂದು ಸುವರ್ಣ ಅಭಿಯಾನಕ್ಕೆ ಕೈ ಜೋಡಿಸಿದ್ರಂತೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಬನ್ನಿ ಹಾಗಾದ್ರೆ ಅವ್ರು ನಮ್ಮ ಜೊತೆಗೆ ಇದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಯಾವ ರೀತಿ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಇವತ್ತು? ಬಳ್ಳಾರಿಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಸೋಮಶೇಖರ್ ರೆಡ್ಡಿ ಅವರು ಕೈ ಜೋಡಿಸಿದ್ರು. ಹಾಗೆ ಅವರೊಂದಿಗೆ ಹಲವಾರು ಜನ ಈ ಒಂದು ಸ್ವಚ್ಛತಾ ಅಭಿಯಾನದಲ್ಲಿ ಜೊತೆಯಾಗಿದ್ದಂಥದ್ದು. ಅದರ ಜೊತೆಗೆ ನಾವು ನೋಡ್ತಿದ್ದೀವಿ ಎಷ್ಟು ಕಸ ಆ ರಸ್ತೆಯಲ್ಲಿ ಬಿದ್ದಿದೆ ಅನ್ನುವಂಥದ್ದು. ಈ ಸ್ವಚ್ಛತಾ ಆಂದೋಲನದ ಅಭಿಯಾನದಿಂದಾದರೂ ಕೂಡ ಆ ರಸ್ತೆಗಳು ಇವತ್ತು ಕ್ಲೀನ್ ಆಗಿದೆ. ಹಾಗೆ ಈ ಒಂದು ಸ್ವಚ್ಛತೆ ಅನ್ನುವಂಥದ್ದು ಮುಂದುವರಿಬೇಕು, ನಿತ್ಯವೂ ಇದು ಸಾಗಬೇಕು. ಸಮಾಜದ ಮುಖಂಡರು ಅನಿಸ್ಕೊಂಡವರು ಅಥವಾ ಸಮಾಜದಲ್ಲಿ ತಾರೆಗಳು ಅನ್ನಿಸ್ಕೊಂಡವರು, ಸಮಾಜದಲ್ಲಿ ದೊಡ್ಡ ಹೆಸರನ್ನು ಮಾಡಿದವರು ಸ್ವತಃ ಅವರೇ ಕೈಯಲ್ಲಿ ಪೊರಕೆ ಹಿಡಿದು ಈ ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸಿದಾಗ ಶ್ರೀಸಾಮಾನ್ಯನು ಕೂಡ ತಾನೂ ಈ ದೇಶವನ್ನು ಸ್ವಚ್ಛವಾಗಿಡಬೇಕು ಅನ್ನುವಂಥ ಮನೋಭಾವಕನಾಗ್ತಾನೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಸಾಮಾಜಿಕ ಕಳಕಳಿ, ಸಮಾಜದ ಜವಾಬ್ದಾರಿ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಸ್ವಚ್ಛತಾ ಅಭಿಯಾನಕ್ಕೆ ಕೈ ಜೋಡಿಸಬೇಕು. ಈ ಒಂದು ದೇಶವನ್ನು ಸ್ವಚ್ಛವಾಗಿಡಿಸುವಲ್ಲಿ ಜೊತೆಯಾಗಬೇಕು. ಎಸ್, ಬಳ್ಳಾರಿಯಿಂದ ನಾನು ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ. ನರಸಿಂಹಮೂರ್ತಿ, ಹೇಗಿದೆ ಅಲ್ಲಿನ ಸಂಭ್ರಮ? ಯಾರೆಲ್ಲ ಗಣ್ಯರಿದ್ದಾರೆ ನಿಮ್ಮ ಜೊತೆ? ಹೌದು ರಾಘವೇಂದ್ರ, ಈಗಾಗಲೇ ಅಂತಂದ್ರೆ ಮಾಜಿ ಶಾಸಕರಂತ ಸೋಮಶೇಖರ್ ರೆಡ್ಡಿ ಅವರು ಮತ್ತು MLC ಅಂತ ಮೃತ್ಯುಂಜಯ ಜಿನಗ ಅವರು ಕೂಡ ಸುವರ್ಣ ಅಭಿಯಾನಕ್ಕೆ ಒಂದು ಕೈ ಜೋಡಿಸುವ ಮೂಲಕ ಬೆಳಗ್ಗೆಯಿಂದಲೂ ಕೂಡ ಬಳ್ಳಾರಿಯ ಪ್ರತಿಯೊಂದು ರಸ್ತೆಯನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ವತಃ ಮೃತ್ಯುಂಜಯ ಜಿನಗ ಅವರು ನಮ್ಮ ಜೊತೆಗೆ ಇದ್ದಾರೆ. ಕೇಳೋಣ ಬನ್ನಿ, ಅವರು ಯಾವ ರೀತಿ ಅಂತ ಪ್ಲಾನ್ ಮಾಡಿದ್ದಾರೆ ಇವತ್ತಿನ ದಿನಕ್ಕೆ ಅಂತ ಕೇಳೋಣ. ಸರಿ ಹೇಳಿ. ಇವತ್ತು ಇಡೀ ದೇಶದಲ್ಲಿ ಸ್ವಚ್ಛತಾ ಆಂದೋಲನವನ್ನು ನರೇಂದ್ರ ಮೋದಿ ಅವರ ಕರೆ ಕೊಟ್ಟಿರೋದ್ರಿಂದ ಇವತ್ತು ಇಡೀ ದೇಶದಲ್ಲಿ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಮಹಾತ್ಮ ಗಾಂಧಿಯವರ 150ನೇ ಜಯಂತಿಯ ಪ್ರಯುಕ್ತ ಇವತ್ತು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡೋದ್ರ ಮೂಲಕ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ಆಂದೋಲನವನ್ನು ಇವತ್ತೇನು ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ದೀವಿ. ಇದು ಮನೆಗಳಲ್ಲಿ ಸಹ ಇವತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ನಗರದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಅನೇಕ ರಸ್ತೆಗಳಲ್ಲಿ, ಆಯಾ ಭಾಗದಲ್ಲಿ, ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿರ್ತಕ್ಕಂಥದ್ದು ತಾವು ಕಾಣಬಹುದು. ಇವತ್ತು ಪ್ರಮುಖವಾಗಿ ಮುಖ್ಯ ಬೀದಿಯಲ್ಲಿ ಇವತ್ತು ಸೋಮಶೇಖರ್ ರೆಡ್ಡಿ ಅವರು, ನಮ್ಮ ಉಳಿದೆಲ್ಲ ರಾಮಲಿಂಗಪ್ಪನವರು, ವಿರೂಪಾಕ್ಷಗೌಡರು, ಅನೇಕ ನಾಯಕರು ಇವತ್ತು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ನಮ್ಮ ಕಾರ್ಯಕರ್ತರು ತೊಡಗಿರ್ತಕ್ಕಂಥದ್ದು ಇವತ್ತು ತಾವು ನೋಡಬಹುದು. ಈಗ ಸ್ವತಃ ಸೋಮಶೇಖರ್ ರೆಡ್ಡಿ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಈ ಬಗ್ಗೆ ಕೇಳೋಣ. ಸರ್ ಹೇಳಿ, ಯಾವ ರೀತಿ ಅಂತ ಪ್ಲಾನ್ ಮಾಡಿದ್ರೆ? ನೋಡಿ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಕೊಟ್ಟಿದ್ದ ಕರೆ ಇದು, ಸ್ವಚ್ಛ ಭಾರತ್ ಅಂತ ಹೇಳಿ. ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇಡೀ ನಮ್ಮ ಬಳ್ಳಾರಿ ನಗರ ಸ್ವಚ್ಛ ಆಗಬೇಕು. ಇಡೀ ಬಳ್ಳಾರಿ ನಗರದಲ್ಲಿ ಮತ್ತು ಇಡೀ ದೇಶ ಕೂಡ, ಅವ್ರ ಕನಸು ಏನಿದೆ, ಇಡೀ ದೇಶನೇ ಸ್ವಚ್ಛ ಆಗಬೇಕು ಅಂತ ಹೇಳಿ. ಗಾಂಧೀಜಿ ಅವರ ಕನಸು ನನಸಾಗಬೇಕು ಅಂತ ಹೇಳಿ ಅವರು ಒಂದು 2019 ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಮ್ಮ ಪ್ರಧಾನಮಂತ್ರಿ ಅವರು ಅಮೆರಿಕಾಗೆ ಹೋಗೋದ್ರು ಸಕ್ಸಸ್ ಆಯ್ತು, ಜಪಾನ್ಗೆ ಹೋದ್ರು ಸಕ್ಸಸ್ ಆಯ್ತು. ಅಂದ್ರೆ ಅವ್ರನ್ನ ಹೆಂಗ್ ರಿಸೀವ್ ಮಾಡ್ಕೊಳ್ತಾ ಇದಾರೆ ಅಂತಂದ್ರೆ ಒಂದು ದೇವ್ರ ತರ ರಿಸೀವ್ ಮಾಡ್ಕೊಳ್ತಾ ಇದಾರೆ. ಹಂಗಾಗಿ ಇಡೀ ನಮ್ಮ ಬಳ್ಳಾರಿಯಲ್ಲಿ ಕೂಡ ಅವ್ರ ಕರೆಗೆ ನಾವು ಎಲ್ಲರೂ ಹೋಗ್ಬಿಟ್ಟು ಕಂಪ್ಲೀಟ್ ನಾವು ಕೂಡ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಸರ್, ಈಗ ಕೇಂದ್ರ ಪರಿಹಾರ ಸಮಿತಿ ಅಧ್ಯಕ್ಷ ಅಂತ ಮಾಜಿ ಅಧ್ಯಕ್ಷ ಅಂತ ರಾಮಲಿಂಗಪ್ಪ ಅವರು ಕೂಡ ಮಾತಾಡ್ತಾರೆ. ಸರ್ ಹೇಳಿ.
ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ದೇಶದ ಸ್ವಚ್ಛ ಭಾರತವನ್ನು ಮಾಡಬೇಕಂತಗೋಸ್ಕರ ಇವತ್ತು 150ನೇ ದಿವಸದ ಮಹಾತ್ಮ ಗಾಂಧೀಜಿಯವರ ಪುಣ್ಯ ದಿವಸವನ್ನು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರಿರ್ಬೋದು, ಸೋಮಶೇಖರ್ ಅವರು, ವಿರೂಪಾಕ್ಷ ಮೃತ್ಯುಂಜಯವರು, ಮಹಿಪಾಲ್ ಸರ್ ಇರ್ಬೋದು, ಎಲ್ಲರ ನೇತೃತ್ವ ಬಿಜೆಪಿಯ ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರತಿ ಗಲ್ಲಿ ಹೋಗಿ ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮ ಇವತ್ತಿಗೆ ಮುಗಿಯೋದಿಲ್ಲ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಹಾಗೂ ನಿಮ್ಮೆಲ್ಲ ಪ್ರಯತ್ನಕ್ಕೂ ಕೂಡ.